ನಾವು ವಿನಿ ಏನು ಸ್ವಲ್ಪ ಮಾತಾಡಬೇಕು ಬಾರ. ಯಾಕೇನಾಯ್ತು? ನಾವು ಬಾರ ಮಾತಾಡಬೇಕು. ಇಲ್ಲೇ ಹೇಳೋ. ಅದು ಯಾಕೋ ಹಿಂಗೆ ಆಡ್ತಿದ್ಯಾ? ಏನಾಯ್ತು ಹೇಳೋ. ಒಂದು 10 ಲಕ್ಷ ಬೇಕಾಗಿತ್ತು ಕಣ. ಲಕ್ಷನಾ? ಏನು ಕಾಮಿಡಿ ಮಾಡ್ತಿದ್ಯಾ? ವಿನಿ ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ, ಕಾಮಿಡಿ ಏನು ಮಾಡ್ತಾ ಇಲ್ಲ. ನನ್ನ ತುಂಬ ಕ್ಲೋಸ್ ಫ್ರೆಂಡು ಸಿಗಾಕೊಂಡ್ಬಿಟ್ಟಿದ್ದಾನೆ. ಅರ್ಜೆಂಟ್ ಇದೆ ಕಣೋ, ಲೈಫ್ ಆ್ಯಂಡ್ ಡೆತ್ ಪ್ರಶ್ನೆ. ಅಲ್ಲ ಕಣೋ, ನೀನು ಕೇಳ್ತಿರೋದು 10 ಲಕ್ಷ 10 ರೂಪಾಯಿ ಅಲ್ಲ. ಏನೇನು ಗೊತ್ತು, ಅದು ನಿನ್ನೊಬ್ಬನ ಕೈಯಿಂದನೇ ಸಾಧ್ಯ ಕಣ. ಹೇಗಾದರೂ ಮಾಡಿ ಅರೇಂಜ್ ಮಾಡು ಪ್ಲೀಸ್. ನೋಡಿ, ನಂಗೆ ಸಡನ್ನಾಗಿ 10 ಲಕ್ಷ ಕೊಡು ಅಂದರೆ ಎಲ್ಲಿಂದ ಹೋಗ್ತಾ ಇರಲಿ? ಕಷ್ಟ ಆಗತ್ತೆ, ಬಟ್ ಅಸಾಧ್ಯ ಅಲ್ಲ. ಅಲ್ಲೋ, ಸಡನ್ನಾಗಿ 10 ಲಕ್ಷ ಬೇಕು ಅಂದರೆ ಹೋಗಿ ಅಪ್ಪನ ಕೇಳಬೇಕು. ಆಮೇಲೆ ಅಪ್ಪ ಅರೇಂಜ್ ಮಾಡ್ಕೊಡ್ತಾರೆ ಅಷ್ಟೇ. ಲೋ ಅಣ್ಣಯ್ಯ, ಸುತ್ತಿ ಬಳಸಿ ಪುನಃ ಹಳ್ಳಕ್ಕೆ ಬಿದ್ದಂಗೆ ಆಯ್ತು ಕಣ. ಅಪ್ಪಿ ತಪ್ಪಿ ಅಪ್ಪಂಗೆ ನಾನೇ ಕೇಳಿರೋದಂತ ಏನಾರು ಗೊತ್ತಾದರೆ ಅಷ್ಟೇ ಶಿವ ಶಂಭುಲಿಂಗ ಅನ್ಸ್ಬಿಡ್ತಾರೆ. ನೀನು ಕೇಳಿದ್ಯಾ ಅಂದರೆ ಅದಕ್ಕೊಂದು ತೂಕ ಇರುತ್ತೆ. ಯಾರಿಗೆ ಗೊತ್ತು, ಕೊಟ್ಟು ಕೊಡ್ಬೋದು, ಲಕ್ಕು. ನೀನು ಯಾಕೋ ಟೆನ್ಷನಲ್ಲಿದೆಯಾ? ನೀನೇನು ಫೂಲ್ ಮಾಡ್ತಿಲ್ಲ ತಾನೇ? ಥೂ, ನಾನೆಲ್ಲ ಗುರು, ನನ್ನ ಫ್ರೆಂಡು, ಏನೂ ಆಗಲ್ಲ ಕಣ. ಸರಿ, ನಾನು ಅಪ್ಪನ ಹತ್ರ ಹೋಗಿ ಕೇಳ್ತೀನಿ. ನನಗೆ ಬೇಕು ಅಂತ ಕೇಳ್ತೀರಾ? ಸೊ ಜಾಸ್ತಿ ಪ್ರಶ್ನೆಗಳು ಕೇಳಲ್ಲ. ಥ್ಯಾಂಕ್ಸ್ ವಿನಿ, ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ. ದುಡ್ಡಿನ ವಿಚಾರದಲ್ಲಿ ಏನು ಪ್ರಾಬ್ಲಮ್ ಆಗಲ್ಲ. ಲೋ, ಆಮೇಲೆ ಹೇಳ್ತೀನಿ ಕಣ ಯಾರಿಗೆ ಕೊಟ್ಟೆ ಏನಕ್ಕೆ ಅಂತ. ಥ್ಯಾಂಕ್ಸ್ ವಿನಿ. ಥ್ಯಾಂಕ್ಸ್ ಎಲ್ಲ ಏನು ಬೇಡ. ನೀನು ಥ್ಯಾಂಕ್ಸ್ ಹೇಳ್ತಾ ಹೋದರೆ ನೀನು ನನಗೋಸ್ಕರ ಮಾಡಿರೋದನ್ನ ಲೆಕ್ಕ ಆಡಬೇಕಾಗತ್ತೆ. ನೀನು ಎಲ್ಲ ಒಳ್ಳೇದಕ್ಕೆ ಯೂಸ್ ಮಾಡ್ತೀನಿ ಅಂತ ಗೊತ್ತು, ಆದರೆ ದುಡ್ಡಿನ ವಿಚಾರದಲ್ಲಿ ಸಿಗಾಕೋಬೇಡ. ಇಲ್ಲ ಕಣ, ಥ್ಯಾಂಕ್ಸ್ ವಿನಿ. ನಾಳೆ ಅರೇಂಜ್ ಮಾಡ್ತೀನಿ. 10 ಲಕ್ಷ ಅಪ್ಪನ ಹತ್ರ ಕೇಳಿ ಕೃಷ್ಣನ್ ಕೊಡೋ ಸ್ಕೀಮ್ ಹಾಕಿದ್ದಾರೆ. ಯಾರೋ ಫ್ರೆಂಡ್ಗಂತೆ. ಇವನು ಯಾರು ಫ್ರೆಂಡ್ ಇದ್ದಾರೆ? ಯಾವನೂ ಇಲ್ಲ. ಇವನೇನೋ ಕಿರಿಕ್ ಮಾಡ್ಕೊಂಡೇ ಬಂದಿದ್ದಾನೆ, ಅದಕ್ಕೆ ದುಡ್ಡು ಕೇಳ್ತಿದ್ದಾನೆ. ಅದು ಇಷ್ಟು ಅರ್ಜೆಂಟಲ್ಲಿ ಕೇಳ್ತಿದ್ದಾನೆ ಅಂದರೆ ಏನೋ ಸೀರಿಯಸ್ ಮ್ಯಾಟ್ರೇ ಇರುತ್ತೆ. ಪಕ್ಕಾ ತಗ್ಲಾಕೊಂಡಿದ್ದಾನೆ. ವಿಷಯ ಹೊರಗೆ ಬರದೇ ಇರೋ ಹಂಗೆ ನೋಡ್ಕೋಬೇಕು. ಮಾವ, ಅರೆ ಮಗಳೇ, ಏನಮ್ಮ, ಏನು ಸಮಾಚಾರ? ಏನೋ ಕೆಲಸ ಮಾಡ್ತಿದ್ರಿ ಅನ್ಸುತ್ತೆ, ಡಿಸ್ಟರ್ಬ್ ಮಾಡಿದ್ನಾ? ನೀನು ಕಾರಣ ಇಲ್ಲದೆ ಬರೋದೇ ಇಲ್ಲಲ್ಲ ಮಗಳೇ. ಬಂದಾಯಿತು, ಡಿಸ್ಟರ್ಬೆನ್ಸ್ ಏನಿದೆ ಅದೇನು ಹೇಳಮ್ಮ. ಮಾವ, ಒಂದು ವಿಷಯ ಹೇಳಬೇಕಾಗಿತ್ತು. ಜಾಸ್ತಿ ಮಾತಾಡ್ತಿದ್ದೀನಿ ಅಂತ ಅನಿಸ್ಬಾರ್ದು, ಹೇಗೆ ಹೇಳಬೇಕು ಗೊತ್ತಾಗ್ತಿಲ್ಲ. ಏನೋ ಹೇಳಬೇಕು ಅಂತ ನಿರ್ಧಾರ ಮಾಡಿ ಬಂದಾಯಿತು, ಹೇಳಮ್ಮ ಧೈರ್ಯವಾಗಿ. ಏನು ವಿಷಯ? ಅದು ಕೃಷ್ಣನ್ ಬಗ್ಗೆ ಮಾವ, ಅದಕ್ಕೆ ಸ್ವಲ್ಪ ಮುಜುಗರ ಅಷ್ಟೇ. ಮುಜುಗರ ಪಟ್ಕೊಳ್ಳೋ ಅಂತ ತೊಂದರೆ ಏನಾರಾಯ್ತು ಅವನಿಂದ? ಆ ಥರ ಏನೂ ಇಲ್ಲ ಮಾವ. ಅದು ಕೃಷ್ಣ ವಿನಯ್ ಹತ್ರ ಮಾತಾಡ್ತಾ ಇದ್ದ, ನಾನು ಹಾಗೆ ಪಾಸ್ ಆದೆ, ಅವಾಗ ಕೇಳಿಸ್ಕೊಂಡೆ. ಕೃಷ್ಣ ಏನೋ ಹೇಳ್ತಿದ್ದ, ಅವನ ಫ್ರೆಂಡ್ಗೇನೋ ಸಮಸ್ಯೆ ಆಗಿದೆಯಂತೆ, ಪ್ರಾಬ್ಲಮಲ್ಲಿ ಸಿಕ್ಕಾಕೊಂಡಿದ್ದಾನಂತೆ. ಅದಕ್ಕೆ 10 ಲಕ್ಷ ಬೇಕು ಅಂತ ವಿನಯ್ ಹತ್ರ ಕೇಳ್ತಾ ಇದ್ದ. ಅಂದರೆ ಅವನ ವಿರುದ್ಧ ಚಾಡಿ ಹೇಳ್ತಿದ್ದೀನಿ ಅಂತಲ್ಲ ಮಾವ, ಸಡನ್ನಾಗಿ ಅಷ್ಟೊಂದು ದುಡ್ಡು ಕೇಳ್ತಿದ್ದಾನೆ ಅಂತಂದರೆ ಸ್ವಲ್ಪ ಗಾಬರಿ ಆಯಿತು ಅಷ್ಟೇ.